ನೂತನ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕಾಗಿ ಭಾರಿ ಲಾಬಿ ನಡೀತಾ ಇದೆ. ಆಯಾ ಸಮುದಾಯಗಳಿಂದ ಸಚಿವ ಸ್ಥಾನಕ್ಕೆ ಡಿಮಾಂಡ್ ಕೂಡ ಬರ್ತಾ ಇದೆ. ಉಪ್ಪಾರ ಸಮುದಾಯಕ್ಕೆ ಅವಕಾಶಕ್ಕೆ ರಾಯಚೂರಲ್ಲಿ ಆಗ್ರಹಿಸಲಾಗಿದೆ. ಸಮುದಾಯವಾರು ಸಚಿವ ಸ್ಥಾನವನ್ನ ಹಂಚಿಕೆ ಮಾಡ್ತೀವಿ, ಈ ನಿಟ್ಟಿನಲ್ಲೂ ಕೂಡ ಪರಿಗಣನೆಗೆ ತಗೋತೀವಿ ಅನ್ನೋದಾಗಿ ಹೇಳಲಾಗಿತ್ತು ಈ ಮುಂಚೆ. ಹಾಗಾಗಿ ನಮ್ಮ ಸಮುದಾಯಕ್ಕೂ ಕೂಡ ಸಚಿವ ಸ್ಥಾನ ಬೇಕು. ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿಗೆ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಸಿದ್ದರಾಮಯ್ಯ ಅವಧಿಯಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ, ಈಗಲೂ ಸಿಗದಿದ್ರೆ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ ಮುಖಂಡರು. ಉಪ್ಪಾರ ಸಮುದಾಯ ಅತಿ ಹಿಂದುಳಿದ ಸಮುದಾಯ. ಸಮುದಾಯದ ಏಕೈಕ ಶಾಸಕರು ಅಂದ್ರೆ ಅವರು ಪುಟ್ಟರಂಗ ಶೆಟ್ಟರು. ಅವರಿಗೆ ಅವಕಾಶ ನೀಡಿ ಅನ್ನೋದಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನೊಟ್ಟಿಗೆ ಸಮುದಾಯದ ಅಧ್ಯಕ್ಷೆ ಹಾಗೆ ಮುಖಂಡರು ಮಾತನಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ನಮ್ಮ ನೆಚ್ಚಿನ ನಾಯಕರಾದ MLA ಅವರು ಶ್ರೀ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಮ್ಮೆಲ್ಲರ ಒಂದು ಬೇಡಿಕೆ ಇದೆ. ಈ ಬೇಡಿಕೆಯನ್ನು ನಾವೆಲ್ಲರೂ ಈಡೇರಿಸ್ಕೊಡ್ಬೇಕು. ಯಾಕಂತಂದರೆ ನಮ್ಮ ಉಪ್ಪಾರ ಸಮಾಜ ಅತಿ ಹಿಂದುಳಿದ ಸಮಾಜ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಒಂದು ಈ ಸಿದ್ದರಾಮಯ್ಯ ಸರ್ಕಾರ ಇವರು ಹೇಗೆ ಬರಬೇಕಾದ್ರೆ ನಮ್ಮ ಉಪ್ಪಾರ ಸಮಾಜದ ಒಂದು ಕೊಡುಗೆ ಅತಿ ಇದೆ. ಯಾಕಂತಂದರೆ ಹೇಳಲಿಕ್ಕಿಲ್ಲ, ಎಲ್ಲ ಒಂದು 99% ಆಗಿ ನಾವು ಅಲ್ಲಿ ಮತದಾರರಿದ್ದೀವಿ. ಹೀಗಾಗಿ ಕಾಂಗ್ರೆಸ್ಸಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಒಂದು ಮಾಜಿ CM ಅವರು ಸಹ ಹೇಳಿದರು, ತುಂಬ ನಮ್ಮೆಲ್ಲರ ಒಂದು ಹಿಂದುಳಿದ ವರ್ಗದವ್ರಿಗಾಗಲಿ ಅಹಿಂದ ವರ್ಗದವ್ರಿಗಾಗಲಿ ಎಲ್ಲರ ಮೇಲೆ ಅವರ ಒಂದು ಪ್ರೀತಿಯ ಕೊಡುಗೆ ಜಾಸ್ತಿನೇ ಇತ್ತು. ಅದೇ ಥರನ ಒಂದು ಈಗ ಈಗಿನ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸರ್ ಅವ್ರಿಗೆ ಸಹ ಹೇಳಿದ್ದಾರೆ, ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಅಹಿಂದದವರಿಗೆ ಕೈ ಬಿಡಬೇಡಿ, ಹಿಂದುಳಿದ ವರ್ಗದವರಿಗೆ ಕೈ ಬಿಡಬೇಡಿ ಅಂತ ಹೇಳಿದ್ದಾರೆ. ಅವರು ಸಹ DK ಶಿವಕುಮಾರ್ ಸರ್ ಸಹ ಅವರು ಆಯಿತು ಅಂತ ಅವರು ಸಹ ಆ ಮಾತಿಗೆ ಒಪ್ಪಿಗೆ ನೀಡಿದ್ದಾರೆ. ಹೀಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.